ರಾಗಗಳು ಒಂದೊಮ್ಮೆ ಉಜ್ವಲ ಕಾಂತಿ ಎನ್ನಿಸುವಂತೆ ಯಾತನೆಯೂ ಆಗಿರುತ್ತವೆ. ಅದು ಮತ್ತೊಬ್ಬರ ಕಿವಿಗೆ ದಾಟಿ ಪೂರ್ಣ ವೃತ್ತ ರಚನೆಯಾಗುತ್ತದೆ. ರಾಗಗಳನ್ನೇ ಉಸಿರಾಗಿಸಿಕೊಂಡ, ಬೆರಳಿನ ಮಿಡಿತವಾಗಿಸಿಕೊಂಡ ನಾಡು ಕಂಡ ಮೇರು ಸಂಗೀತ ಕಲಾವಿದ ಸರೋದ್ ವಾದಕ ಪಂಡಿತ್ ರಾಜೀವ ತಾರಾನಾಥರು ತಾವು ನೆಚ್ಚಿಕೊಂಡ ಸಂಗೀತದ ಕುರಿತು ಬರೆದ ಸಾಲುಗಳು ಇವು. 26ನೇ ವಯಸ್ಸಿಗೆ ಸರೋದನ್ನು ಕೈಯಲ್ಲಿ ಹಿಡಿದ ರಾಜೀವ ತಾರಾನಾಥರ ಜೀವನ ಸರೋದ್ ಹೊಮ್ಮಿಸುವ ಸ್ವರದಷ್ಟು ಇಂಪಾಗಿರಲಿಲ್ಲ. ರಾಜೀವ ತಾರಾನಾಥರ ತಂದೆ ಕೊಂಕಣಿಗರು, ತಾಯಿ ತಮಿಳುನಾಡಿನ ಬೆಸ್ತ ಕುಟುಂಬದವರು. ಸ್ವಾತಂತ್ರ್ಯ ಪೂರ್ವದಲ್ಲೇ ಅಂತರ್ಜಾತೀಯ ವಿವಾಹವಾದ ತಂದೆ ತಾಯಿ ನಡೆದ ದಾರಿಯನ್ನು ರಾಜೀವ ತಾರಾನಾಥರು ಆದರ್ಶವಾಗಿ ತೆಗೆದುಕೊಂಡರು. ವೈಯಕ್ತಿಕ ಬದುಕಿನಲ್ಲಿ ಹಲವು ಏಳುಬೀಳುಗಳನ್ನು ಕಂಡರೂ ಸಂಗೀತ ಬದುಕಿನಲ್ಲಿ ಅವೆಲ್ಲವನ್ನೂ ಮರೆಮಾಚಿ ಸರೋದ್ವಾದನಕ್ಕೆ ಕುಳಿತರೆ ಗಂಭೀರವದನ, ಬಾಗಿದ ಕತ್ತು, ರಾಗ ಧ್ಯಾನ ಎಂತಹವರನ್ನು ಮಂತ್ರಮುಗ್ಧಗೊಳಿಸುವಂತಹದ್ದು. ರಾಜೀವ ತಾರಾನಾಥರು ಪ್ರಸಿದ್ಧ ಸರೋದ್ವಾದಕ ಅಲಿ ಅಕ್ಬರ್ ಖಾನ್ ಅವರ ಶಿಷ್ಯರು ಹಾಗೂ ಬಹಳಷ್ಟು ಶಿಷ್ಯರಿಗೆ ಗುರುಗಳಾಗಿ ಸಂಗೀತ ಪರಂಪರೆಯ ಕೊಂಡಿಯಾದವರು. ದೇಶ ಕಂಡ ಮಹಾನ್ ಸರೋದ್ವಾದಕ ಪಂಡಿತ್ ರಾಜೀವ ತಾರಾನಾಥರು ಇಂದಿಗೆ ನಮ್ಮನ್ನಗಲಿ ವರ್ಷ 2 ಕಳೆಯಿತು. ಶರೀರ ದೂರವಾದರೂ ಬೆರಳು ನುಡಿಸಿದ ಸರೋದ್ ಸ್ವರ ಇವತ್ತಿಗೂ ಮನಸ್ಸನ್ನು ಹಿಡಿದು ನಿಲ್ಲಿಸುವಂತಹದ್ದು.